evening, everyone. I extend a warm welcome to all the dignitaries present on the dais, principal, respected teachers, beloved parents, and for most important, I heartily welcome all the students who have come for this function. Today, it's my honor and true honor to welcome a woman whose life itself is an inspiring story. A woman who has proven when passion meets purpose, even soil can become gold. I'm speaking about none other than our distinguished chief guest, Srimati Kavita Mishra ma'am. Ma'am is a rare blend of modern education, traditional wisdom. She holds a degree in computer science engineering and masters in psychology. She chose a path less traveled. She chose the path of farming, and not just farming, she transformed it into a movement. Coming from Kavital in Raichur district, she is celebrated across Karnataka as a progressive farmer, a renowned sandalwood cultivator and a pioneer of integrated farming. From sandalwood plantations to dairy, poultry, beekeeping, horticulture, her land is not just a farm, it's a living classroom of innovation. Her journey tells us a beautiful truth. When knowledge joins hands with hard work, success becomes a harvest you reap every single day. Her remarkable achievements have earned her several prestigious honors. ಇವತ್ತು ನಮ್ಮ ಮಧ್ಯ ಒಬ್ಬರು ರೈತರಿದ್ದಾರೆ. ನಾವು ಇವತ್ತು ಸಮಾಜಕ್ಕೆ ಈ ರೈತರಾಗುವವರು ಬಹಳ ರೈತಾಪಿಗೆ ಹೋಗುವಂತಹವರು ಬಹಳ ಕಮ್ಮಿ. ಹಾಗೆ ಇವರು ರೈತರಿಗೆ ಹಾಗೂ ಮುಂದಿನ ಪೀಳಿಗೆಗೆ ಸ್ಫೂರ್ತಿದಾಯಕವಾಗಲಿ ಅಂತೇಳಿ ನಾವು ಇವತ್ತು ಮೇಡಮ್ ಅವರಿಗೆ ಕರೆಸಿದ್ದೇವೆ. ಇವರಿಗೆ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಇವರು ನ್ಯಾಷನಲ್ ಇನ್ನೋವೇಟಿವ್ ಫಾರ್ಮರ್ ಅವಾರ್ಡ್ ಫ್ರಮ್ ಗವರ್ಮೆಂಟ್ ಆಫ್ ಇಂಡಿಯಾ, ರಾಣಿ ಚೆನ್ನಮ್ಮ ಅವಾರ್ಡ್ ಫ್ರಮ್ ಗವರ್ಮೆಂಟ್ ಆಫ್ ಕರ್ನಾಟಕ, ರಾಜ್ಯೋತ್ಸವ ಅವಾರ್ಡ್, ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಆಫ್ ಕರ್ನಾಟಕ ಸ್ಟೇಟ್. ಹಾಗೆ ಇನ್ನೂ ಹಲವಾರು ಪ್ರಶಸ್ತಿಗಳು ಇವರಿಗೆ ಧಾರೆ ಎರೆದು ಬಂದಿದ್ದಾವೆ. ಯಾಕೆಂದರೆ ಅವರು ಕೃಷಿಯಲ್ಲಿ ಕೂಡ ಜನರು ಕೋಟಿಗಟ್ಟಲೆ ಸಂಪಾದಿಸಬಹುದು ಅಂಥೇಳಿ ತೋರಿಸಿಕೊಟ್ಟಂಥ ಮಹಿಳೆ ಅವರು. ಈಗ ನಾವು ಸಾಕಷ್ಟು ಗಂಡುಮಕ್ಕಳು ಕೃಷಿಯನ್ನು ಮಾಡಿ ನೋಡ್ತೀವಿ, ಹೆಣ್ಣುಮಕ್ಕಳು ಕೃಷಿ ಮಾಡೋದು ಕಮ್ಮಿ. ಹೆಣ್ಣು ಮಕ್ಕಳು ಕೃಷಿ ಮಾಡಿ ಒಂದು ದೇಶಕ್ಕೆ ಮಾದರಿ ಹಾಗೂ ಕೋಟಿಗಟ್ಟಲೆ ನಾವು ಅದರಲ್ಲಿ ಸಂಪಾದನೆ ಮಾಡ್ಬೋದು ಅಂತೇಳಿ ಸಾಕಷ್ಟು ಜನರಿಗೆ ತೋರಿಸಿಕೊಟ್ಟಂಥ ಧೀರ ಮಹಿಳೆ ಇವತ್ತು ನಮ್ಮ ಜೊತೆ ಇದ್ದಾರೆ. ಅವರು ನಮ್ಮ ಕವಿತಾ ಮಿಶ್ರಾ ಅವರು ಕರ್ನಾಟಕದ ಬೋರ್ಡ್ ಆಫ್ ಮೆಂಬರ್ ಆಫ್ ಕರ್ನಾಟಕ ವೆಟರ್ನರಿ ಅನಿಮಲ್ ಆ್ಯಂಡ್ ಫಿಶರೀಸ್ ಸೈನ್ಸ್ ಕರ್ನಾಟಕ ಯೂನಿವರ್ಸಿಟಿ ಇದಕ್ಕೆ ಕೂಡ ಅವರು ಮೆಂಬರ್ ಆಗಿದ್ದಾರೆ. ಸೊ ಕವಿತಾ ಮಿಶ್ರಾ ಮೇಡಮ್ ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅವರಿಗೆ ನಮ್ಮ ಕೋಆರ್ಡಿನೇಟರ್ ಮೇಡಮ್ ಅವರು ಆದಂಥ ಶ್ವೇತಾ ಮೇಡಮ್ ಅವರು ಸನ್ಮಾನಿಸಿ ಗೌರವಿಸಬೇಕೆಂದು ನಾನು ಅವರಿಗೆ ಕೇಳ್ಕೊಳ್ತೇನೆ. ಹಾಗೆ ಇವತ್ತು ನಮ್ಮ ಮಧ್ಯದಲ್ಲಿ ಪೂಜ್ಯರು ಆಗಮಿಸ್ತಾರೆ. ಅವರ ಹೆಸರು ಬಸವಲಿಂಗ ಸ್ವಾಮೀಜಿ ಅಂತ ಹೇಳಿ. ಅವರು ಬಸವ ತತ್ವದ ಪ್ರಚಾರಕರು, ಹಾಗೆ ನಿಸರ್ಗ ಚಿಕಿತ್ಸೆಯನ್ನು ಮಾಡಿ ಹಲವಾರು ಜನರ ಬಾಳನ್ನು ಬೆಳಗಿದವರು. ಹಾಗೆ ಬಸವ ತತ್ವವನ್ನು ಪ್ರಚಾರ ಮಾಡಿ ಬಸವ ಅನುಯಾಯಿಗಳನ್ನು ಹೆಚ್ಚಿಸಿದ್ದಾರೆ. ಹಾಗೆ ಬಸವ ತತ್ವಗಳನ್ನು ಹಾಗೆ ಸಾಕಷ್ಟು ಜನ ತಪ್ಪು ದಾರಿಯಲ್ಲಿ ಹೋಗಿರತಕ್ಕಂಥವ್ರನ್ನ ಒಳ್ಳೆಯ ದಾರಿಗೆ ತಂದು ಆದರ್ಶ ವ್ಯಕ್ತಿಗಳನ್ನಾಗಿ ಮಾಡಿದ್ದಾರೆ. ಅಂಥ ಪೂಜ್ಯರು ಕೂಡ ಇವತ್ತು ನಮ್ಮ ಮಧ್ಯದಲ್ಲಿದ್ದಾರೆ. ಸೊ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ನಮ್ಮ ಸಂಸ್ಥೆಯ ಅಧ್ಯಕ್ಷರು ಸ್ವಾಗತಿಸಿ ಸನ್ಮಾನಿಸಬೇಕೆಂದು. ಇರುವುದಿಲ್ಲ, ಎಲ್ಲಿ ಒಕ್ಕಲಿಗರಿದ್ದಾನೆ ಅಲ್ಲಿ ಸುಖ, ಶಾಂತಿ, ಸಮಾಧಾನ, ಸಮೃದ್ಧಿ ಇರ್ತದೆ. ಆಮೇಲೆ ಇವತ್ತು ಹೆಣ್ಣು ಅಬಲೆಯಲ್ಲ ಸಬಲೆ ಅಂತ ಹೇಳಿ ಮಾತಾಡ್ಲಿಕ್ಕೆ ನನಗೆ ಸರ್ ಹೇಳಿದ್ರು. ನಾನು ಇಲ್ಲಿರುವಂಥ ಹೆಣ್ಮಕ್ಳಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಸರ್ದು ಒಂದು ದೊಡ್ಡ ಗುಣ ನನಗೇನು ಇಷ್ಟ ಬಂತಂದ್ರೆ, ಅವರಮ್ಮ 90 ವರ್ಷದ ಹೆಣ್ಮಗಳಿಗೆ ನಡಬೇಕು ಕುಂದಿಸಿ, ಎಲ್ಲಿ ಹಿರಿಯರು ಕುಂದಿರ್ತಾರೆ ಅಲ್ಲಿ ಸಾಕ್ಷಾತ್ ಮುಕ್ಕೋಟಿಗಳು ದೇವರು ಬಂದು ಕುಂತಿರ್ತಾರೆ. ಅದಕ್ಕೆ ನಾನು ಇಲ್ಲಿರುವಂಥ ಎಲ್ಲ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಹೇಳ್ತೀನಿ, ನಿಮ್ಮ ಮನೆಯ ಹಿರಿಯರಿಗೆ ಗೌರವ ಕೊಡ್ರಿ, ಅವ್ರ ಬಗ್ಗೆ ಕೃತಜ್ಞತೆ ಇರಲಿ. ಯಾಕಂದ್ರೆ ನಾನು ಇವತ್ತು ನಿಮ್ಮ ಮುಂದೆ ಬಂದು ಮಾತಾಡಕತ್ತೀನಿ ಅಂದ್ರೆ ನಾವು ಹೊಲ ಖರೀದಿ ಮಾಡಿದ್ದಿಲ್ಲ. ನಮ್ಮ ಅತ್ತಿ ಹೊಲ ಉಳಿಸಿದ್ರೆ ಅದನ್ನ ಉಳಿಸ್ಕೊಂಡು ಹೋದೆ. ನಮ್ಮ ಅತ್ತಿ ಹೊಲ ಇಟ್ಟಿದ್ದಿಲ್ಲ ಅಂದ್ರೆ ನನಗೆ ಕುಂದ್ರಕ್ಕೆ ಆಗ್ತಿದ್ದಿಲ್ಲ. ಅದಕ್ಕೆ ನಮ್ಮ ಹಿರಿಯರು ಹೊಲ ಇಟ್ಟಿದ್ದಕ್ಕೆ ನಾವು ಅವ್ರಿಗೆ ಎಷ್ಟು ಕೋಟಿ ನಮಸ್ಕಾರ ಮಾಡಿದ್ರು ಕಡಿಮೆನ. ಯಾಕಂದ್ರೆ 50,000 ರೂಪಾಯಿಗೆ ಎಕರೆ ಇದ್ದದ್ದು ಹೊಲ ಇವತ್ತು ಎಂಥ ಹಳ್ಳಿಯಾಗನು 10 ರಿಂದ 20 ಲಕ್ಷ, 30 ಲಕ್ಷ, 40 ಲಕ್ಷಕ್ಕೊಂದು ಎಕರೆ ಹೊಲ ಆಗ್ಯಾವ. ನೀವೆಲ್ಲೇ ಬೆಂಗಳೂರು, ಮೈಸೂರೊಳಗೆ ಕೆಲಸ ಮಾಡಿ ಬಂದ್ರು ಯುವಕರು, ನೀವು ವಾಪಸ್ ನಿಮ್ಮ ಹೆಂಡತಿ ಮಕ್ಕಳ ಖರ್ಚು ತೆಗೆದು ಊರಿಗೆ ವಾಪಸ್ ಬಂದಾಗ ನಿಮ್ಮ ಕೈಯಾಗ 1 ಕೋಟಿ ಇರುವುದಿಲ್ಲ. ಅದ ನಿಮ್ಮ ಹಿರಿಯರ ಹೊಲದೊಳಗೆ ನೀವು 12 ರಿಂದ 15 ವರ್ಷ ದುಡಿದ್ರಂದ್ರೆ
ಓಟಿನೂ ನೋಡ್ತೀರಿ, ನಿಮ್ಮ ಹೆಂಡತಿ ಮಕ್ಳಿಗೆ ಒಳ್ಳೆ ಜೀವನನೂ ಕೊಡ್ತೀರಿ. ಭಾಳಷ್ಟು ಹೆಣ್ಮಕ್ಳಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಹುಡುಗಿಯರಿಗೆ ಏನೆಲ್ಲ ವರ ಕೊಡೋದಿದ್ರಂದ್ರೆ ಅವನು ಗೌರ್ಮೆಂಟ್ ಇದ್ರೊಳಗೆ ಆಫೀಸ್ ಒಳಗೆ ಚಪರಾಸಿ ಆದರೂ ಪರವಾಗಿಲ್ಲ, ಪ್ರೈವೇಟ್ ಒಳಗೆ ಚಪರಾಸಿ ಆದರೂ ಕೊಡ್ತೀವಿ, ಅದು ರೈತನಿಗೆ ಕೊಡೋದಿಲ್ಲ ಅಂತ ಹೇಳಬೇಡ್ರವಾ. ಯಾಕಂದ್ರೆ ರೈತ 24 ತಾಸು ನಿಮ್ಮ ಮಕ್ಕಳದ್ದು ಖಯಾಲ್ ಇಡ್ತಾನ, ಅವ್ರಿಗೆ ಆರ್ಗ್ಯಾನಿಕ್ ಫ್ರೂಟ್ಸ್ ಕೊಡ್ತಾನ, ವೆಜಿಟೇಬಲ್ಸ್ ಕೊಡ್ತಾನ, ತನ್ನ ಸಮಯವನ್ನು ಕೊಡ್ತಾನ, ತನ್ನ ಸರ್ವಸ್ವವನ್ನು ಕೊಡ್ತಾನ. ಅಂತ ರೈತರಿಗೆ ನೀವು ಹುಡುಗಿ ಕೊಡಬೇಕಂತ ಎಲ್ರಿಗೂ ಮನದಾಳದ ನಮಸ್ಕಾರ ಮಾಡಿ ಕೇಳ್ಕೊಂತೀನಿ. ಯಾಕಂದ್ರೆ ರೈತನಿಗೆ ಹೆಂಡತಿ ಆಗೋದು ಸರಳ ಮಾತಲ್ಲ, ಬಹಳ ದೊಡ್ಡ ಮಾತದು. ಯಾಕಂದ್ರೆ ಒಂದು ಬೀಜದಿಂದ ಕೋಟಿ ಬೀಜವನ್ನು ರೆಡಿ ಮಾಡುವಂತ ಫ್ಯಾಕ್ಟ್ರಿ ಯಾರ್ದಾದ್ರು ಐತಂದ್ರೆ ನಮ್ಮ ಭೂಮಿ ತಾಯಿದೈತಿ. ಅದಕ್ಕೆ ಹೇಳ್ತೀನಿ ನಾನು, ಅವರ್ ಲ್ಯಾಂಡ್ ಈಸ್ ಆಲ್ಸೋ ಅವರ್ ಮಲ್ಟಿನ್ಯಾಷನಲ್ ಕಂಪ್ನಿ. ವಿ ಆರ್ ರೀಸನ್ ಫಾರ್ ಅವರ್ ಇನ್ಪುಟ್, ವಿ ಆರ್ ರೀಸನ್ ಫಾರ್ ಅವರ್ ಔಟ್ಪುಟ್. ನಮ್ಮ ಹೊಲ ಅಂದ್ರೆ ಹಂಗೆ ಸರಳ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಮ್ಮ ಭೂಮಿ ತಾಯಿ ದಿನ ನಮಗೆ ಮಳೆಗಾಲಕ್ಕೆ ಒಂದು ಬೆಳೆ ಕೊಡ್ತಾಳ, ಹಿಂಗಾರಿಗೆ ಒಂದು ಬೆಳೆ ಕೊಡ್ತಾಳ, ಮುಂಗಾರಿಗೆ ಒಂದು ಬೆಳೆ ಕೊಡ್ತಾಳ. ನಾವೆಷ್ಟು ಬಿತ್ತುತ್ತೀವಿ ಅದ್ರ ಡಬಲ್ ಕೊಡ್ತಾಳ. ಅದಕ್ಕೋಸ್ಕರ ಆ ಭೂಮಿ ತಾಯಿ ಬಗ್ಗೆ ನಿಮಗೆ ಗೌರವ ಇದೆ. ಆಮೇಲೆ ಇನ್ನೂ ಒಂದು ಮಾತು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಇದು ಬಿಜಾಪುರ, ಬಸವಣ್ಣನ ಹುಟ್ಟಿದಂಥ ನಾಡು ಇದು. ಆಮೇಲೆ ಬಹಳಷ್ಟು ಶರಣರು ಹುಟ್ಟಿದಂಥ ನಾಡು ಇದು. ಅಂತ ಬಸವಣ್ಣನ ವಚನದೊಂದಿಗೆ ನನ್ನ ಮಾತನ್ನು ಮುಗಿಸ್ತೀನಿ. ಇವನಾರವ 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 ಎಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ನಮ್ಮ ಮನೆಯ ಮಗನೆಂದೆನಿಸಯ್ಯ, ಕೂಡಲ ಸಂಗಮ ದೇವ. ನಾನು ರಾಯಚೂರು ಜಿಲ್ಲೆಗೆ ಆದರೂ ಇವನಾರವ ಅಂತ ನೀವು ಹೇಳಿಲ್ಲ. ನಿಮ್ಮ ಜಿಲ್ಲೆಗೆ ಕರೆದು ನನ್ನ ಗೌರವ ಸನ್ಮಾನ ಕೊಟ್ಟು ಆ ಬಸವಣ್ಣನ ವಚನಕ್ಕೆ ನಿಜವಾದ ಅರ್ಥವನ್ನು ಕೊಟ್ಟಿದ್ದಕ್ಕೆ, ನನಗೊಂದು ಗೌರವ ಸನ್ಮಾನ ಕೊಟ್ಟಿದ್ದಕ್ಕೆ, ನಿಮ್ಮ ಮನೆಯ ಮಗಳ ಸ್ಥಾನ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಮನದಾಳದ ನಮಸ್ಕಾರಗಳನ್ನು ಹೇಳ್ತಾ, ಬಹಳಷ್ಟು ಹೆಣ್ಮಕ್ಳು ಕುಂತಿ ಹೆಣ್ಮಕ್ಳು ಏನಾಗೋದಿಲ್ಲ ಅಂತ ಕುಂದಿರ್ಬೇಡ್ರಿ. ನೀವು ಮನಸ್ಸು ಮಾಡಿ ಈ ಜಗತ್ತನ್ನು ಅಳ್ಳಾಡಿಸುವಂಥ ಶಕ್ತಿ ಯಾರೆಲ್ಲಾದ್ರೂ ಐತಂದ್ರೆ ಹೆಣ್ಮಕ್ಳ ಕಡೆ ಮಾತ್ರ ಐತಿ. ಯಾಕಂದ್ರೆ ಆದಿಶಕ್ತಿ ಅವತಾರ ನೀವು, ಲಕ್ಷ್ಮಿಯ ಸ್ವರೂಪ ನೀವು. ನಿಮ್ಮಲ್ಲಿ ಎಲ್ಲ ಶಕ್ತಿ ಐತಿ. ನಿಮ್ಮ ಮನೆತನಕ್ಕೋಸ್ಕರ ದುಡಿದು ಸಮಾಜದಲ್ಲಿ ಒಂದು ಸದೃಢ ಜೀವನವನ್ನು ನೀವೆಲ್ಲರೂ ಮಾಡಿಕೊಂಡು ಹೋಗ್ಬೇಕಂತ ಮನದಿಂದ ಹಾರೈಸುತ್ತಾ, ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ರೈತರಿಗೆ, ರೈತ ಮಹಿಳೆಯರಿಗೆ ನಮಸ್ಕಾರಗಳನ್ನು ಹೇಳ್ತಾ, ಇವತ್ತು ನಾನು ನಿಮ್ಮ ಮುಂದೆ ಇದ್ದಿದ್ದು ಮಣ್ಣಿನಿಂದ. ಯಾಕಂದ್ರೆ ಎಲ್ಲರೂ ನನ್ನ ಕೈ ಬಿಟ್ಟರು, ಆ ಕರ್ನಾಟಕದ ಮಣ್ಣು ನನ್ನ ಕೈ ಬಿಟ್ಟಿಲ್ಲ. ಇನ್ನು 100 ಜನ್ಮ ಎತ್ತಿ ಬಂದರೂ ಆ ಕರ್ನಾಟಕದ ಮಣ್ಣಿನ ಋಣ ತೀರಿಸ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಇದೇ ನಾಡು ಇದೇ ಭಾಷೆ ಎಂದೆಂದು ನಮ್ಮದಾಗಿರಲಿ, ಎಲ್ಲೇ ಇರಲಿ ಹೇಗೆ ಇರಲಿ, ಕನ್ನಡವೇ ನಮ್ಮ ಉಸಿರಿರಲಿ. ಧನ್ಯವಾದಗಳು. ನನಗೆ ಕರೆದು ಮಾತಾಡ್ಸಲಿಕ್ಕೆ ಅವಕಾಶ ಕೊಟ್ಟಂತ ಪ್ರತಿಯೊಬ್ಬರಿಗೂ ನಮಸ್ಕಾರಗಳನ್ನು ಹೇಳ್ತಾ, ಎಲ್ಲ ಗುರುಗಳಿಗೂ ನಮಸ್ಕಾರಗಳನ್ನು ಹೇಳ್ತೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ. ಎಲ್ಲರಿಗೂ ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಈಗ ಮಾತನಾಡುವ ಸಮಯವಲ್ಲ. ನಿಮ್ಮ ಮಕ್ಕಳ ಕಲ್ಲಿನಂಥ ಮಕ್ಕಳನ್ನು ನಮ್ಮ ಕೈಯಾಗ ಕೊಟ್ಟರೆ ಮೂರ್ತಿಯನ್ನು ಮಾಡತಕ್ಕಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತೀವಿ. ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದವರೆಗೆ ನಾವು ಹೇಳೋದಲ್ಲ, ಮಾಡಿ ತೋರಿಸ್ತೀವಿ. ಈಗಾಗಲೇ ಇದ್ದಾರೆ 4-5 ಲಕ್ಷ ರೂಪಾಯಿ ಬರೀ ಯೋಗ ಕಲಿಸಿ ಪಗಾರ ತಗೊಳ್ತಾ ಇದ್ದಾರೆ ಚೀನಾದಲ್ಲಿ, ಹಾಂಗ್ಕಾಂಗ್ದಲ್ಲಿ, ಆಸ್ಟ್ರೇಲಿಯಾದಲ್ಲಿ. ಅದಕ್ಕೆ ಎಲ್ಲ ರೀತಿಯಿಂದಲೂ ನಿಮ್ಮ ಮಕ್ಕಳನ್ನು ಬೆಳೆಸಲಿಕ್ಕೆ ನಾವು ನಮ್ಮ ತಾಯಿಯವರಿಂದ ಹಿಡಿದು ಮನೆ ಮಂದಿ ಎಲ್ಲ ಪ್ರಯತ್ನ ಮಾಡ್ತೀವಿ. ಅದಕ್ಕೆ ನಿಮ್ಮ ಮಕ್ಕಳ ಈಗ ಅವ್ರೇನು ಪ್ರತಿಭೆಗಳನ್ನು ನೀವೇ ನೋಡ್ತಾ ಇದ್ದೀರಿ. ನಾವು ನೀವೆಲ್ಲರೂ ಕೂಡಿ ಅವರು ಮಾಡ್ತಕ್ಕಂತಹ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ನೋಡೋಣ ಅಂತ ಹೇಳಿ ತಮ್ಮೆಲ್ಲರಿಗೂ ಶರಣ. ಬಸವಲಿಂಗಾಯ ನಮಃ. ಗಾಳಿ ಬಿಟ್ಟಾಗ ತೂರಿಕೊಳ್ಳಿರಯ್ಯ, ಗಾಳಿ ನಿಮ್ಮ ಅಧೀನವಲ್ಲವಯ್ಯ, ನಾಳೆ ತೂರಿಹೇನೆಂದರೆ ಇಲ್ಲವಯ್ಯ, ಶಿವಶರಣ ಎಂಬುದೊಂದು ಗಾಳಿ ಬಿಟ್ಟಾಗ ಬೇಗನೆ ತೂರಿಕೊಳ್ಳಿರೆಂದಾತ ಅಂಬಿಗರ ಚೌಡಯ್ಯ ನಿಜ ಶರಣ. ಸಕಲ ಜೀವಾವಳಿಗೆ ಲೇಖನೆ ಬಯಸಿದ ಬಸವಾದಿ ಶರಣರನ್ನು ಅದೇ ಮಹಾಬೆಳಗಿನಲ್ಲಿ ಬೆಳಗ್ಗೆ ಹೋದ ಎಲ್ಲ ದಾರ್ಶನಿಕರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಈ ಸಮಾಜವು ಧಾರ್ಮಿಕ ಕ್ರಾಂತಿಕಾರಕವಾದಂತಹ ಈ ಒಂದು ಏನು ಕಾರ್ಯಕ್ರಮ ಅದ, ಈ ಕಾರ್ಯಕ್ರಮದಲ್ಲಿ ಭಾಳ ಒಳ್ಳೆಯ ಅಧ್ಯಕ್ಷರಂತೂ ಭಾಳ ಮಕ್ಕಳಿಗೆ ಭಾಳ ಒಳ್ಳೆಯ ಪ್ರತಿಭೆಗಳನ್ನು ಅವರು ಪ್ರತಿಭೆಗಳನ್ನು ಹೊರಗೆ ತರಲಿಕ್ಕೆ ಭಾಳ ಒಳ್ಳೆಯ ಅವಕಾಶ ಮಾಡಿಕೊಟ್ಟಾರ. ಅಷ್ಟೇ ಅಲ್ಲ,
ನೋಡಿ ಇಲ್ಲೆಲ್ಲ ರೈತರಿಗೆ ಪ್ರಶಸ್ತಿ. ರೈತ ಅಂದ್ರೆ ಭುವಿಗಿಳಿದ ಭಗವಂತ. ಬಸವಾದಿ ಶರಣರು ಹೇಳ್ತಾರ, ಕೃಷಿ ಕೃತ್ಯ ಕಾಯಕವೇನಾದರಾಗಲಿ ತನು ಮನ ಬಳಲಿಸಿ ತಂದು ದಾಸೋಹವ ಮಾಡುವ ಸದ್ಭಕ್ತನ ಶ್ರೀಪಾದವ ತೋರ. ಆತನ ತನು ಶುದ್ಧ, ಆತನ ಮನ ಶುದ್ಧ, ಆತನ ನಡೆಯೆಲ್ಲವೂ ಪಾವನ, ಆತನ ನುಡಿಯೆಲ್ಲವೂ ಶಿವತತ್ವ. ಅಂತಪ್ಪದ ಸದ್ಭಕ್ತನ ಮನೆ ಹೊಕ್ಕುವ ಲಿಂಗಾರ್ಚನೆ ಮಾಡುವ ಜಂಗಮವೇ ಜಗತ್ ಪಾವನ ಅಂತ. ಅದಕ್ಕೆ ಇಲ್ಲಿ ಭಾಳ ಒಳ್ಳೆಯ ಇದಾಗ ಕೃಷಿ ಪ್ರಶಸ್ತಿ ನಡೀತು. ಅಷ್ಟೇ ಅಲ್ಲ, ಒಬ್ಬ ಯುವಕ ಇಡೀ ಆಡಳಿತವನ್ನು ನೋಡ್ಕೊಳ್ಳಿಕ್ಕೆ ಭಾಳ ಚಾಲೆಂಜಿಂಗ್ ಇದೆ. ನಮ್ಮ ಮ್ಯಾನ್ ಈಸ್ ದ ಇಮೇಜ್ ಆಫ್ ಗಾಡ್, ಮ್ಯಾನ್ ಈಸ್ ರೂಟೆಡ್ ಇನ್ ಗಾಡ್, ಹಿ ಇಸ್ ದ ಕ್ರೆಸ್ಟ್ ಆಫ್ ಕ್ರಿಯೇಷನ್. ಅದಕ್ಕೆ ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿದೆಪ್ಪ, ಇಂಥ ಮಾನವ ಜನ್ಮ ಸಿಕ್ಕಿತ್ತೇನ್ರಪ್ಪಯ್ಯ ಅಂತಾರೆ. ಅದಕ್ಕೆ ಹ್ಯೂಮನ್ ಬಾಡಿ ಈಸ್ ಎ ಲಿವಿಂಗ್ ಟೆಂಪಲ್ ಆಫ್ ಗಾಡ್ ಆ್ಯಂಡ್ ಎ ಲಿವಿಂಗ್ ಮಿರಾಕ್ಲಸ್ ಮಷಿನ್ which produces all the medicines in its own factory for its all health. ಗಾಂಧೀಜಿ ಅವರು ಬರೀತಾರೆ ಇದನ್ನೆಲ್ಲ. ಅದಕ್ಕಾಗಿ ಈಸ್ ಆರ್ಡೆಂಟ್ ಫಾಲೋವರ್ ಆಫ್ ನ್ಯಾಚುರೋಪತಿ. ನಾವು ನಾಳೆ ಮೇ 8, 9, 10 ಕೂಡಲ ಸಂಗಮದಾಗ ಸಭಾಭವನದಾಗ ಆಲ್ ಇಂಡಿಯಾ ಯೋಗ ನೇಚರ್ ಕ್ಯೂರ್ ಕಾನ್ಫರೆನ್ಸ್ ಮಾಡ್ತಾ ಇದ್ದೀವಿ. ನಮ್ಮ ಗೌಡ್ರನ್ನೂ ಸಹಿತ ಅಲ್ಲೇ ಜಾಸ್ತಿ ಆಗಿ ಕವಿತಾ ತಾಯಿಯವ್ರನ್ನ ಇಂಥ ಎಲ್ಲ ಒಳ್ಳೆಯ ಅದರಾಗ ಒಂದು ಕೃಷಿಗೋಷ್ಠಿನೂ ಇರ್ತದೆ. ಈ ಯೋಗನೇ ನೋಡ್ರಿ, ಎಲ್ಲರೂ ಆರೋಗ್ಯ ಬುದ್ಧ ಹೇಳ್ತಾನೆ, ಆರೋಗ್ಯ ಪರಮ ಲಾಭ ಹೈ, ಸಂತೋಷ ಪರಮ ಧನ ಹೈ, ವಿಶ್ವಾಸಿ ಸಬ್ಸೆ ಬಡ ಬಂಧು ಹೈ ಅಂತ. ಅದಕ್ಕೆ ಮನುಷ್ಯಾಗ ಏನಾದರೂ ಒಂದು ದೊಡ್ಡ ಸಂಪತ್ತಿತ್ತು ಅಂತಂದ್ರೆ ಆರೋಗ್ಯ ಸಂಪತ್ತು. ಆರೋಗ್ಯ ಒಂದು ಇತ್ತು ಅಂತಂದ್ರೆ ಮನುಷ್ಯ ಆನಂದವಾಗಿ ಬದುಕಬಹುದು. ಏನೆಲ್ಲ ಸಾಧನೆಗಳನ್ನು ಪಂಚಮ ಪುರುಷಾರ್ಥವಾದ ಭಕ್ತಿಯನ್ನು ಸಹಿತ ಸಾಧಿಸಲಿಕ್ಕೆ ಸಾಧ್ಯದ. ಅದಕ್ಕೆ ಇಂಥ ಒಂದು ಅವಕಾಶವನ್ನು ಈ ಶಾಲೆ ಬಹಳ ದೊಡ್ಡ ಶಿಕ್ಷಣ ಕ್ರಾಂತಿ ನಡೆದಿದೆ ಮೌನವಾಗಿ. ಅದಕ್ಕೆ ಬಸವಾದಿ ಶರಣರು ಎಲ್ಲ ದಾರ್ಶನಿಕರು ಇಡೀ ಜಂಗಮರೂಪಿ ಸಮಾಜ ಅವರಿಗೆ ಇನ್ನೂ ಹೆಚ್ಚೆಚ್ಚ ಆಯುರಾರೋಗ್ಯ ಭಾಗ್ಯವನ್ನು ಸಕಲ ಸಂಪತ್ತನ್ನು ಸುಜ್ಞಾನ ಶಕ್ತಿಯ ಭಕ್ತಿಯನ್ನು ಅವರಿಗೆ ಕೊಟ್ಟ. ಇದು ಭಾಳ ಉತ್ತರೋತ್ತರವಾಗಿ ಇಂಥ ಒಳ್ಳೆಯ ರತ್ನಗಳನ್ನು ಭಾಳ ಒಳ್ಳೆಯ ಚೇತನಗಳನ್ನು ತಯಾರು ಮಾಡ್ತಾ ಇದ್ದಾರೆ. ಅವರಿಗೆ ಅವರ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಇಂಥ ಒಂದು ಅದ್ಭುತ ಕ್ರಾಂತಿ ಇನ್ನೂ ಹೆಚ್ಚೆಚ್ಚ ಬೆಳೀಲಿ ಅಂತ ಹಾರೈಸಿ ಇಂತಹ ಏಕಲವ್ಯ ಪ್ರಶಸ್ತಿಗಳು ಹೆಚ್ಚೆಚ್ಚಾಗಿ ಬರಲಿ. ದಶದಿಕ್ಕಗಳಲ್ಲಿ ಈ ಸಂಸ್ಥೆ ಕೀರ್ತಿ. ಒಂದೇ ಸಂಸ್ಥೆ ಕಟ್ಟುವುದು ಅಂತಂದ್ರೆ ಒಂದು ದೇಶ ಕಟ್ಟಿದಷ್ಟೇ ಇದನ್ನಿರ್ತದ, ಆ ಮಹತ್ವ ಇರ್ತದ. ಅದಕ್ಕೆ ತಾವು ಎಲ್ಲ ದಿಕ್ಕುಗಳಿಂದ ಅವರಿಗೆಲ್ಲರೂ ಹೆಗಲು ಕೊಟ್ಟ ಈ ಕ್ರಾಂತಿಗೆ ಇದನ್ನ ಯಶಸ್ಸನ್ನು ತರೋಣ. ವೆಲ್ಕಮ್ ಮಾತು ಬರ್ತದ, ವೆಲ್ಕಮ್ ಟು ಇಂಡಿಯಾ ದ ವರ್ಲ್ಡ್ ಕ್ಯಾಪಿಟಲ್ ಆಫ್ ದಿ ಯೋಗ, ವೆಲ್ಕಮ್ ಟು ಕರ್ನಾಟಕ ದ ಶಿವಯೋಗ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್. ಅದಕ್ಕೆ ಮಕ್ಕಳಿಗೂ ಸಹಿತ ದ ಡೇ ಬಿಗಿನ್ಸ್ ವಿತ್ ಯೋಗ. ಅದಕ್ಕೆ ಯೋಗ ಶಿವಯೋಗ ಇಟ್ ಈಸ್ ದ ಸಿಂಥೆಸಿಸ್ ಆಫ್ ಆಲ್ ದ ಯೋಗ. ಅದಕ್ಕೆ ತಾವೆಲ್ಲ ಇಂಥ ಭಾರತೀಯ ವಿಶೇಷವಾಗಿ ಕರ್ನಾಟಕದ ಇಂಥ ಅದ್ಭುತವಾದಂಥ ಒಂದು ಅತೀಂದ್ರಿಯ ಜ್ಞಾನವಾದಂಥ ಶಿವಾನುಭವವನ್ನು ಬಸವಾದಿ ಶರಣರು ಜನಮನದಲ್ಲಿ ಬಿಟ್ಟುಗ್ಯಾರ. ಅಂಥ ವಚನ ಸಾಹಿತ್ಯವನ್ನು ಮಕ್ಕಳಿಗೆ ಕಲಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ತಮಗೆಲ್ಲ ಶರಣಾರ್ಥಿಗಳನ್ನು ಅರ್ಪಿಸಿ ಎರಡು ಮಾತುಗಳನ್ನು ಮುಗಿಸ್ತೀವಿ. ಜಯ ಗುರು.